ಒಂದು ತಿಂಗಳಾದ್ಮೇಲೆ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇರೋದು. ಈ ವ್ಲಾಗ್ ಹೆಂಗೆ ಸ್ಟಾರ್ಟ್ ಆಗ್ತಾ ಇರೋದು ಅಂದರೆ ಏಡಿ ಹಿಡಿಯೋಕ್ಕೆ ಹೋಗ್ತಿದ್ದೀವಿ. ಒಳ್ಳೆ ನೇಚರು. ನಾವು ಎಲ್ಲಿಗೆ ಹೋಗ್ತೀವಿ ಗೊತ್ತಾ? ಏಡಿ ಹಿಡಿಬೇಕು ಅಂದರೆ ಹಳ್ಳದ ಸಾಲಿಗೆ ಹೋಗಬೇಕು. ಆ ಕಡೆ ಸೈಡ್ ಇರೋದು ಹಳ್ಳ, ಅಲ್ಲಿ ತನಕ ಹೋಗುತ್ತಿದ್ದು. ವೆಯ್ಟ್ ಜಾಸ್ತಿ ಇದೆ. ಇದು ಬೋಟಿ. ಈ ಬೋಟಿನ ಕೋಲಿಗೆ ಸುತ್ತಿ ನೀರೊಳಗೆ ಬಿಡಬೇಕು. ಏಡಿಗಳು ಕಚ್ಕೊಂತಿರ್ಬೇಕಾದ್ರೆ ನಾವು ಕೈ ಹಾಕಿ ಏಡಿ ಹಿಡಿಬೇಕು. ಅದು ಹೆಂಗೆ ಹಿಡಿತಾರೆ ಅಂತ ನಾನು ತೋರಿಸ್ತೀನಿ ಇವತ್ತು ವ್ಲಾಗಲ್ಲಿ. ಏನಪ್ಪ ಕಟೆ ಏನೂ ಮಾಡೋಂಗಿಲ್ಲ. ಯಾರ್ಯಾರು ಹೋಗ್ತೀವಿ ಅಂತ ನಾನು ಒಬ್ಬನೇ ಒಂಟಿ ಪೀಸ್ ಈ ಥರ ಮಾಡೋಕ್ಕೂ ಹೋಗಲ್ಲ. ಅದಕ್ಕೆ ಬಂದೇ ಬರುತ್ತೆ. ಇದೇನಾಯ್ತು ಗಾಡಿ ಇದು? ಇದರಲ್ಲಿ ಏನೂ ಇಲ್ಲ. ಇದರಲ್ಲಿ ಹೆಂಗಯ್ಯ ಮೂರು ಜನ ಹೋಗೋದು ಈಗ ಗದ್ದೆಯಲ್ಲಿ. ಗಾಡಿ ಒಂದು ಎಂಥ ಹಿಂಸೆ ಕೊಡ್ತಿದೆ ಗೊತ್ತಾ? ಕ್ಲಚ್ ಪ್ರಾಬ್ಲಮ್ ಆಗಿದೆ, ಮೂಮೆಂಟೇ ಸಿಗ್ತಿಲ್ಲ. ಕ್ಲಚ್ ಹಿಡ್ದಾಗ ಇದಾಡುತ್ತಲ್ಲ ಅಲ್ಲಿ ಫ್ರೀಯಾಗಿ. ಇವನು ಬೇರೆ ಎತ್ತಾಡ್ತೀಯಾನೆ. ಈಗ ಸ್ಟಾರ್ಟ್ ಆಯಿತು. ಅದು ಸೆಟ್ ಮಾಡಬೇಕು. ಹೋಗೋಣ ಆಫ್ ರೋಡ್. ಒಯ್ಬೋ ಶಿಶಿನ ಹಾಕೋಣ. ಇಡಿ ಶಿಶಿಯ ಒಂದು ಹಾಯ್ ಹೇಳ. ಒಂದು ಬರಲ್ಲ. ಇಲ್ಲಿಂದ ಶಿಫ್ಟು ತೋಟ. ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಹೋಗ್ತಿದ್ದೀವಲ್ಲ. ಚೆನ್ನಾಗಿದೆ, ಚಂದ ಇದೆ. ಏಡಿಗಲ್ವ ಕೋಲಿದು? ಒಂದು ಸಾಕ? ಇಲ್ಲಿ ಒಂದು ಬಾವಿ ಇದೆ. ಅಯ್ಯೋ ಜಸ್ಟ್ ಮಿಸ್ಸು. ಈ ಬಾವಿ ಮೇಲೆ ಸೀಬೆಣಿದೆ. ಸೀಬೆಣಿ ಕುಯ್ಯಕ್ಕೆ ಬಾಯಿಗೆ ಬಿದ್ದರೆ ಚೀಲ ತಂದಿರೋದಾ? ಇವತ್ತು ಪೂರ ಹಿಡ್ಕೊಂಡು ಹೋಗ್ತೀವಿ. ಒಂದು ಚೀಲ ತಂದಿರೋದು ನೋಡಿ ಇಲ್ಲಿ. ಹಾ ಒಳ್ಳೆ ಸಖತ್ತಾಗಿದೆ. ಸರಿ ಇದೆ ಎಲ್ಲ. ಕಟಿ ಎಲ್ಲ ಅಲ್ಲೇ ಇಟ್ಟಿದ್ದೀನಿ. ಯಬ್ಬ ನಮ್ಮ ಸ್ವಿಟ್ಜರ್ಲ್ಯಾಂಡ್ ಇದು. ಏನೋ ಇದು ಅರ ನೆಕ್ಸ್ಟ್ ಲೆವೆಲ್ ಇದೆ. ಕಟಿ ಅಲ್ಲಿ ಆ ಸ್ಪಾಟ್ ಚೆನ್ನಾಗಿತ್ತು. ಅದೇ ಚಂದ. ಅದು ಹೆಂಗಿದೆ ಗೊತ್ತಾ? ಇದು ಬ್ಯಾಂಬೋ ಟ್ರೀ ಕೆಳಗೆ. ಗೈಸ್ ಇದನ್ನ ನೋಡೋಕೆ ಒಂಥರ ಅನ್ಸಿದ್ರು ಏನೂ ಮಾಡೋಂಗಿಲ್ಲ. ಇದನ್ನು ಹಾಕೋರ್ನೇ ಹೇಳಿ ಹೊರಗೆ ಬಂದು ಇದು ಕಚ್ ಕಾಣುತ್ತೆ. ನೀರಿಗೆ ಬಿಟ್ಟಾಗ ನಾವು ಅದನ್ನ ಅಡಿಗಡೆಯಿಂದ ಕೈಯಾಗಿ ಹಿಡಿಬೇಕು. ಅದಿನ್ನೂ ಹೇಳೋರು ಅರ್ಥ ಅಲ್ಲ, ತೋರಿಸ್ತೀನಿ ವ್ಲಾಗಲ್ಲಿ. ಈ ಥರ ಕಟ್ಟಬೇಕು. ಈಗ ಇದಕ್ಕೊಂದು 2-3 ಕಡ್ಡಿ ಬೇಕು. ಅಲ್ಲ ಈ ಥರ ಕೋಲ್ಬೇಕು. ಕಟ್ಕೊ ಬರ್ತೀನಿ. ಯಾವ್ದಾರು ಒಂದು 3 ಕಡಿಯೋಣ. ಪಟ್ಟಣಂಗೆ 3 ಜನಕ್ಕೆ 3 ಸಾಕಿ ಒಂದಿದೆ. ಇನ್ನು 2 ಬೇಕು. ಹಾಲ್ವಾಣದ ಯಾವ್ದಾರು ಕಡಿಯೋಣ. ಎಲ್ಲರಯ್ಯ ಹಾಲ್ವಾಣ ಸ್ಟ್ರೈಟ್ ಇದೆ. ಇದೊಂದು ಎತ್ತನ ಗೈಸ್. ಇದಾಗುತ್ತಾ? ಅಲ್ಲಿ ಇದಾಗುತ್ತೆ ಅಂದ್ರೂ ಇದು ಬೇಕು. ಅಪ್ಪ ಯಾವ್ದು ಕಡಿತಾ ಇದೀನಿ? 1 2 1. ಇದು ನನಗೆ ಬೇಕಿರೋದು ಇದು. ಒಂದಾಯಿತು. ಪಕ್ಕತ್ತು ಇನ್ನೊಂದು ಹೊಡ್ತು 2. ತುಂಬ ವೆಯ್ಟ್ ಆಗುತ್ತೆ ಅಂತ ಇದೇ ಕಡಿಯೋಣ. ಓನರ್ ನೋಡಬೇಕು. ತೋಟದ ಓನರು ನೀನು ಯಾರೋ ಕಡಿಯೋಕ್ಕೆ ಕೇಳಿದ್ದು ಅಂತಾರೆ. ನನಗೆ ಇದು ಬೇಕಿರೋದಲ್ವಾ? ಬಂದಿಲ್ಲ. ಈಗ ಬರುತ್ತೆ. ಬಂತು. ಹಿಂಗೆ ಕೆಳಗೆ ಬಿಟ್ಬಿಡ್ಬೇಕು. ಅದನ್ನು ಮೂಮೆಂಟ್ ಕೊಡುತ್ತೆ ಏಡಿ ಹತ್ರಕ್ಕೆ ಬಂದಾಗ. ನಾನು ಇನ್ನು ತೋರಿಸ್ತೀನಿ ರೀ. ಮೀನು ಹಿಡಿಬೇಕಾದ್ರೂ ಫ್ಲೋಟಿಂಗ್ ಆಗುತ್ತೆ ಗೊತ್ತಾ? ಮೀನು ಎಳಿಯುತ್ತಲ್ಲ ಆ ಥರ ಏಡಿನೂ ಕೆಳಗೆ ಎಳಿತಿದೆ. ಈಗ ಶೇಕ್ ಆಗುತ್ತೆ ನೋಡಿ. ಅಲ್ಲಿ ಹೋಗ್ತಿರೋದು ಮೂಮೆಂಟ್ ನೋಡಿ. ಏನೀಗ ಅವ್ರು ಈಗ ಬರ್ತಾರೆ. ಅಲ್ಲಿ ಕಟ್ತಾ ಇದ್ದಾರೆ. ಬನ್ನಿ. ಈಗ ನೋಡಿ ಹೆಂಗೆ ಎತ್ತದಂತ ತೋರಿಸ್ತೀನಿ. ಹಾಂ ಏಡಿ ಇವಾಗ ಅಲ್ಲಿ ಲಾಕ್ ಆಗಿದೆ ಗೈಸ್. ಈಗ ಏಡಿನ ಹಿಡಿಯೋಣ. ಹಣ್ಣು ಹಿಡಿಯುತ್ತೀಗ. ಓಕೆ ಡನ್. ಕೈ ಹಾಕಿಯಾರೆ ಸಿಕ್ಕಿದೆಯಾ ಏಡಿ? ಅಯ್ಯೋ ಗೈಸ್ ಏಡಿ. ಅಲ್ಲಿ ನೋಡಿ ಅಲ್ಲಿ ಅಣ್ಣ ತೋರಿಸೋಣ ಗೈಸ್. ಇಲ್ಲಿ ನೋಡಿ ಗೈಸ್. ಇಲ್ಲಿ ಮಂಜಣ್ಣ ಎಂಥ ಬ್ಲಾಕ್ ಗೈಸ್ ಇದು. ಎರಡನೇದಾ ಗೈಸ್? ಈಗ ಎರಡನೇದಕ್ಕೆ ಒಂದಾಯ್ತಲ್ಲ. ಎಲ್ಲಿ ನಾ ಇಟ್ಕೊಂಡು ತಿನ್ಕೊಳ್ಳೋಣ ಬಿಡೋಣ. ಇದೆ
ಗೈಸ್ ನೋಡಿ ಅಲ್ಲಿ ಹತ್ರಕ್ಕೆ ಬಂತು ನೋಡಿ. ಹೋಗೋಣ 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 ಕೈ ಹಾಕೋಣ. ಸ್ವಲ್ಪ ನಡ್ಕೋಗ್ತೀವಿ. ಸರಿ ಇದೆ ತೂಕ. ಹಾಂ ಒಂದು ಈ ಕಡೆ ಇದೆ, ಈ ಕಡೆ ಇದೆ, ಈ ಕಡೆ ಇದೆ. ಇಲ್ಲಿ ಹೋಯ್ತು. ಫಸ್ಟ್ ಒಂದು ಹಿಡಿಯೋಣ. ಇದು ಕೈ ಕತ್ತಿದೆ ನಿನಗೆ ಈ ಕಡೆ. ಹಾಂ ಅದೊಂದು ಇದೊಂದು 2 ಆಯಿತು, ಸಿಕ್ತು ಗೈಸ್ 2. ತೋರ್ಸೋಣ ಯಾವ ಸೈಜ್ ಇವೆ. ಪರವಾಗಿಲ್ಲ, ಸಣ್ಣದಲ್ಲ ಬಟ್ ಪರವಾಗಿಲ್ಲ ಸಾಕು. ಒಂದು ಅಂತ ಸ್ಟಾರ್ಟ್ ಆದ್ರೇ 11 ಆಗೋದು. ಈಗ ಅಲ್ಲಿ ಬೇರೆ ಬಿಟ್ಟಿದ್ವಿ, ಇಲ್ಲಿ ಏನಾಗಿದೆ ಗೊತ್ತಿಲ್ಲಲ್ಲ. ಈ ಕಡೆ ಸೈಡಿಗೆ ಯಾಕೋ ಕಡಿಮೆ ಅನ್ಸುತ್ತೆ, ಆ ಕಡೆ ಸೈಡಿಗೆ ಯಾಕೆ ಎಲ್ಲಿದ್ದು ಕೊಂಬೆಲ್ಲಿತ್ತು. ಅಯ್ಯೋ ಕೈಗೆಲ್ಲ ಹೆಂಗೆ ಹಿಡಿಯುತ್ತೆ ಗೊತ್ತಾ, ನೋಡಕ್ಕೆ ಮಾತ್ರ ಅಷ್ಟು ಈಸಿ. ಅಷ್ಟು ನೋಡಿ ಇಲ್ಲಿ. ಅಯ್ಯೋ ನೋಡಿ ಇಲ್ಲಿ. ಅಯ್ಯೋ ಅಂತೇನೆ. ಹಾಂ ಇನ್ನೊಂದು ಬರ್ತದೆ. ಈ ಜಾಗದಲ್ಲಿ ಎಷ್ಟು ಸಿಕ್ಕಿದ್ಯೋ ಇಷ್ಟು ತಗೊಂಡು ನೆಕ್ಸ್ಟ್ ಜಾಗಕ್ಕೆ ಹೋಗೋಣ, ಯಾಕೆಂದರೆ ಅಲ್ಲಿ ಇನ್ನೂ ಜಾಸ್ತಿ ಸಿಗುತ್ತೆ ಅಂತ ಪ್ರಿಡಿಕ್ಷನ್ ಇದೆ. ಹೋಗೋ ಟೈಮಲ್ಲಿ ಒಂದೇ ಹಾಕೋ ನಮಗೆ ಸಿಗೋ ಥರ ಕಾಣ್ತಾ ಇದೆ, ಚಾನ್ಸಸ್ ಇದೆ. ಅಣ್ಣ ಎಳಿತಿರೋದಕ್ಕೆ ಅಣ್ಣ ಇದೆ ಇಳಿ ಮೇಲೆ ಕಿಳಿ ಇದೆ ಬಂತು ಇದೆ. ಈ ಕೈ ಹೋಗುತ್ತೆ ಈಗ. ಏನು ಕೆಲವೇ ಕ್ಷಣಗಳಲ್ಲಿ ಸಣ್ಣದು ಅದರಲ್ಲೊಂದಿದೆ ಅಂತ. ದೊಡ್ಡದು ಕಾಟಿ ಸರಿಯಾದ ಹಿಡ್ದಿಯಾನೆ ಗಾಯ್ಸ್. ಹಬ್ಬ ಎತ್ತಿ ಎಲ್ಲಿ ಹೋಗೋ ಟೈಮಿಗೆ 2 ಸಿಕ್ತು, ಸಾಕು ಬಿಡಿ. ಚೀಲ ಇಲ್ಲೇ ತುದಿಗೆ ಹಾಕ್ಬೇಕು. ನಾನು 2 ಕೈದಾಗಿದೆ, ಹಾಕ್ಬಿಡೋಣ ಫುಲ್ ಹಾಕಿ ಇಡೀ ಹಾಕೋಣ. ಈಗ ನಾವು ಸ್ವಿಟ್ಜರ್ಲ್ಯಾಂಡ್ ದಾಟಿ ಆ ಕಡೆಗೆ ಹೋಗ್ಬೇಕಟ್ಟಿ. ಬಿದ್ರು ಮಣ್ಕೆ. ತುಂಬ ಜನ ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಾರೆ ಹಿಡ್ದಿರೋದು, ನಂದು ಒಂದಿರಲಿ ಅಂತ. ನಾವು ಹುಡುಗರ್ದು ಬಾರಿ ನೆನಪು ಹಿಡಿಯೋದೆಲ್ಲ. ನಾನು ಗೌತು ಕಲ್ಲೆ ಯಶು ಮನೆ ತೋಟ, ಅವ್ರ ಮನೆದೇ ಬಾಂಡ್ಲಿ, ಗದ್ದೆಯಲ್ಲಿ ಹಿಡಿಯೋದು. ಹಿಡಿದು ತಂದು ಸುಡ್ತೀನಿ ತೋಟದೊಳಗೆ. ಲೊಕೇಶನ್ ಚೇಂಜ್. ಎಲ್ಲಿಗೆ ಬಂದೀವಿ ಅಂದರೆ ಇದು ಒಂದು ತಡೆಗೋಡೆ ಜಾಸ್ತಿ ನೀರು ಅದು ಬರುತ್ತಲ್ಲಪ್ಪ, ಅದಕ್ಕೆ. ಕಟಿ ಇಲ್ಲಿ ಎಡಿ ಇರ್ತಾವ, ರಾಶಿ ಇರ್ತಾವ, ನೋಡೋಣ. ಇದೆಯಲ್ಲ ಈ ಸೈಜು ಅದು ಕೊಂಬಿರಬೇಕು ಅಂದರೆ ಸೈಜು ಸಿಗ್ತಾ ಒಂದು ಹಂಗೆ ಕಟ್ಕೊಟ್ಟಿದ್ವಿ. ಹೌದಾ? ಬಂದಿದ್ದಕ್ಕೆ ಇಷ್ಟೆಲ್ಲ ವೀಡಿಯೋ ಮಾಡಿ ನಾನು ಹಿಡ್ದಿದ್ದೇನೆ ಒಂದು ತೋರಿಸಲಿರಕ್ಕಾಗ್ತಾ. ಏಡಿ ಅಂದರೆ ಗೈಸ್ ಇಷ್ಟೋ ತನಕ ಆಟ ಆಡಿಸಿ ಸಿಕ್ಕಿರೋದು ಏನು ಸೈಜ್ ಇದು ಅಣ್ಣ. ಈ ಕಡೆ ತೋರಿಸು ಕಾಟಿ. ಏನಾರು ಮಾಡು, ಭಾರಿ ಹಾರ್ಡ್ ವರ್ಕಿಂದ ಒಂದು ಭಾರಿ ದೊಡ್ಡದೇ ಹಿಡ್ದೀವಿ. ಅಣ್ಣ ಭಾರಿ ಮಲಗ್ತು ಬಿಡ್ರಪ್ಪ, ಇಲ್ಲಿ ಮಲಗಿ ಹಿಡ್ದಿರೋದು ಇಷ್ಟೋ ತನಕ ಆಚರಿಸ್ತು, ಇಷ್ಟು ದೊಡ್ಡದು. ಕಾಟಿ ಇನ್ನೊಂದು ಹಾಕೋಣ, ಇರುತ್ತೆ ಅಮ್ಮ ಅಣ್ಣನ ಇರ್ತಾರೆ ನೋಡೋಣ. ಚೀ ಬೆಳ್ಳು ಕೊಟ್ರೆ ಕಟ್ಟೆ ಬಿಡಿ ಇದು ಕಾಟಿ. ಆದರೂ ಅಯ್ಯೋ 2 ಅಣ್ಣ ಎಂಥ ಟೈಮಿಗೆ ವಿಡಿಯೋ ಮಾಡಿದೆ ನೋಡಿಲ್ಲಿ. ಬಂದೆ ಅಂತಿಮ ಘಟ್ಟ ಹೊರಡುವ ಸಮಯ. ಅಲ್ಲೊಂದು ಚೂರು ಹಿಡ್ದೀವಿ, ಯಾಕೆ ನಮಗೆ ಟೈಮ್ ಇಲ್ಲ. ಅದಕ್ಕೆ ನಾವಿಲ್ಲಿ ಇದನ್ನೇ ಮಾಡಬೇಕಂತ ಬಂದಿದ್ದಲ್ಲ, ಎಲ್ಲೋ ಹೋಗ್ತಿದ್ದವ್ರು ಇದಕ್ಕೆ ತಗ್ಲಾಕೊಂಡು ಇದಕ್ಕೊಂದು ವಿಡಿಯೋನ ಹಾಕ್ಲಂತ ಅಂತ ಬಂದಿದ್ದಷ್ಟೇ. ಮೋಸ್ಟ್ಲಿ ಹಣ್ಣು ಹಿಡ್ದಿದೆ ಅನಿಸುತ್ತೆ. ಲಾಸ್ಟ್ ಸಿಕ್ಕಿದೆ. ದೊಡ್ಡವಿದ್ದಾವೆ. ಒಂಚೂರು ಓಪನ್ ಮಾಡಿ ಎಲ್ಲ ಮಾಡಿ. ಕಾಣ್ತೀಯವೆ ಸುರಿತೀವಲ್ಲ ಇನ್ನು. ಬನ್ನಿ ಪಟ್ಟಣಕ್ಕೆ ಹೋಗೋಣ. ಎಲ್ಲಿಂದ ಬಂದು ಸ್ಟಾರ್ಟ್ ಮಾಡಿದ್ವು ಅಲ್ಲಿಗೆ ಬಂದು ಎಂಡ್ ಮಾಡ್ತಾಯಿದ್ದೀವಿ ವ್ಲಾಗ್ನ. ಹೋಗೋಣ.